ನಮಸ್ತೆ ವೀಕ್ಷಕರೇ. ಸರ್ವ ಕಾರ್ಯ ಸಿದ್ಧಿಕರ ಮಂತ್ರ ಅಂದರೆ ತುಂಬ ವೀಕ್ಷಕರು ಕೇಳ್ತಾ ಇದ್ದೀರಾ, ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಬರೀ ಗಾಯತ್ರಿ ಮಂತ್ರನ ಹೇಳ್ತಾ ಇದ್ದೀರಾ ಅಂತೇಳಿ ಇನ್ನೊಂದು ಮಂತ್ರನೊಂದಿಗೆ ಬಂದಿದ್ದೀನಿ ವೀಕ್ಷಕರೇ. ನೋಡ್ಕೊಳ್ಳಿ, ಏನಂದರೆ ನೀವು ಯಂತ್ರ ತಂತ್ರ ಮಂತ್ರಗಳ ಪ್ರಯೋಗನ ಮಾಡ್ತಾ ಇದ್ದೀರಾ, ಆದರೆ ಅದು ಫಲಕಾರಿ ಆಗಿರೋದಿಲ್ಲ. ಏನೇ ಕೆಲಸ ಮಾಡಿದರೂ ಕೂಡ ಫಲ ಸಿಗೋದಿಲ್ಲ. ಆ ರೀತಿ ತೊಂದರೆಗೀಡಾಗಿರ್ತಕ್ಕಂಥದ್ದು. ಅಂದರೆ ಯಾವುದೇ ಮಂತ್ರನ ಕಲಿತು ಸಿದ್ಧ ಮಾಡಿದ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಅಂದರೆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇಲ್ಲದೆ ಜೀವಕಳೆ ತುಂಬದಲೆ ಯಾವ ಯಂತ್ರನೂ ಫಲಕಾರಿ ಆಗೋದಿಲ್ಲ ವೀಕ್ಷಕರೇ. ಅದಕ್ಕೋಸ್ಕರ ಈ ಮಂತ್ರದೊಂದಿಗೆ ಬಂದಿದೆ, ನೋಡ್ಕೊಳ್ಳಿ. ಇದನ್ನಾದರೂ ಸಿದ್ಧಿ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗ್ತಕ್ಕಂಥದ್ದು. ಮಂತ್ರ ಬಂದುಬಿಟ್ಟು ಓಂ ಆಲಯ ಮಹಾ ಆಲಯ ಓಂ ಸರ್ವ ಯಂತ್ರ ದೋಷ ನಿವಾರಣಾಯ ಸಮಸ್ತ ಶಾಪ ವಿಮೋಚನಾಯ ವಿಜಯ ಜಯಪ್ರದೇ ಸಮಸ್ತ ದೋಷಾಯಂ ನಿವಾರಯ ಸರ್ವಯಂತ್ರ ಫಲ ಸಿದ್ಧಿಕರಾಯ ಓಂ ನಮಃ ಶಿವಾಯ ನಮಃ. ಈ ಮಂತ್ರವನ್ನು ಗ್ರಹಣ ಕಾಲದಲ್ಲಿ 108 ಸಾರಿ ಜಪಿಸುವುದರಿಂದ ಸಿದ್ಧಿಯಾಗುತ್ತದೆ. ಸರ್ವಯಂತ್ರಗಳನ್ನು ಪೂಜಿಸುವಾಗ ಈ ಮಂತ್ರೋಚ್ಚಾರಣೆಯಿಂದ ಅರ್ಚಿಸಿದರೆ ಯಂತ್ರಗಳು ಸಿದ್ಧಿಯಾಗುತ್ತವೆ. ಮಂತ್ರವಿಲ್ಲದೆ ಯಂತ್ರದಿಂದ ಫಲ ಉಂಟಾಗುವುದಿಲ್ಲ. ಅರ್ಥ ಆಯಿತು ವೀಕ್ಷಕರೇ? ಅರ್ಥ ಆಯ್ತಾ? ಏನಂದರೆ ಈ ಮಂತ್ರನ ಗ್ರಹಣ ಕಾಲದಲ್ಲಿ ಅಂದರೆ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಕಾಲದಲ್ಲಿ ನದಿ ದಡದಲ್ಲಿ ಮೀನ್ಸ್ ನದಿಯಲ್ಲಿ ಕೂತ್ಕೊಳ್ಳಿ. ಅಂದರೆ ನದಿ, ಕೆರೆ, ಹಳ್ಳ, ಕೊಳ್ಳ, ಬಾವಿ ಯಾವುದೇ ಆಗಿರಲಿ, ಶಿರಸ್ಸಿನ ತನಕ ಬರ್ತಕ್ಕಂಥ ನೀರಲ್ಲಿ ಕುತ್ತಿಗೆ ಮಠ ಬರ್ತಕ್ಕಂಥ ನೀರಲ್ಲಿ ಕೂತ್ಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಈ ಮಂತ್ರನ 108 ಸರಿ ಜಪ ಮಾಡಿದರೂ ಕೂಡ ಸಿದ್ಧಿ ಆಗ್ತಕ್ಕಂಥದ್ದು ವೀಕ್ಷಕರೇ. ಇದು ಯಾವುದೋ ನಾನು ಕಟ್ಟು ಕಾಲ್ಪನಿಕ ಕಥೆಯಲ್ಲ. ವಿದ್ಯಾಗುರು ಭಾಗ 1 ಭಾಗ 2 ನಮ್ಮ ಶ್ರೀ ಕ್ಷೇತ್ರ ಹರಪನಹಳ್ಳಿಯ ಮಹನೀಯರಾಗಿರ್ತಕ್ಕಂಥ ಮಹಾನ್ ಜ್ಯೋತಿಷ್ಕರು ಬಿ ಹಯತ್ ಸಾಹೇಬ್ ಅವರು ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥದ್ದು ವೀಕ್ಷಕರೇ. ಇದು ಮಂತ್ರ ಪ್ರಯೋಗನ ಸಿದ್ಧಿ ಮಾಡ್ಕೊಂಡು ನೀವು ಯಾವುದೇ ಯಂತ್ರವನ್ನು ಬರೀಲಿ, ಸರ್ವ ಯಂತ್ರಕ್ಕೂ ಸಿದ್ಧಿ ಆಗ್ತಕ್ಕಂಥದ್ದು. ಇದನ್ನು ಇಲ್ಲ ಬೇರೆ ದಿವಸಗಳಲ್ಲಿ ಮಾಡಿದರೆ 1108 ಸರಿ ಮಾಡಿ. ಅಂದರೆ ಗುರುವಾರದ ಪುಷ್ಯ ನಕ್ಷತ್ರ, ಭಾನುವಾರದ ಪುಷ್ಯ ನಕ್ಷತ್ರ ಬಂದಾಗ, ಅಮಾವಾಸ್ಯೆ ಹುಣ್ಮೆಗಳಲ್ಲಿ, ಅಮೃತ ಸಿದ್ಧಿಯೋಗ ಇದ್ದಾಗ ಈ ರೀತಿಯಲ್ಲಿ ಮಾಡಿದರೆ 1008 ಸರಿ ಮಾಡಿ. ಯಾಕಂದರೆ ಮಂತ್ರನ ಜಾಸ್ತಿ ಜಪ ಮಾಡೋದ್ರಿಂದ ನಿಮ್ಮ ದೇಹದ ಸುತ್ತ ಒಂದು ಹಾರ ಎನರ್ಜಿ ಕ್ರಿಯೇಟ್ ಆಗ್ತಕ್ಕಂಥದ್ದು. ಮಂತ್ರನ ರಿಪೀಟ್ ಮಾಡಿದಾಗೆ ಅದು ಎನರ್ಜಿ ಫುಲ್ಫಿಲ್ ಆಗುತ್ತೆ ವೀಕ್ಷಕರೇ. ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಇದು ಎಲ್ಲ ಯಂತ್ರಗಳಿಗೂ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ. ನೀವು ಯಾವುದೇ ಮೂಲ ಮಂತ್ರ ಇರ್ತಕ್ಕಂಥ ಯಂತ್ರನೇ ಮಾಡಲಿ, ಅದಕ್ಕೆ ಮುಂಚಿತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಲೇ ಯಾವ ಯಂತ್ರನೂ ಫಲ ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಸಿದ್ಧಿ ಮಾಡ್ಕೊಂಡ ನಂತರ ನೀವು ಯಂತ್ರಗಳನ್ನು ಬರೀರಿ. ಕೆಲವೊಂದು ಮಾಡ್ತಿರ್ತೀರ, ದೇವಸ್ಥಾನಗಳಲ್ಲಿ ಇರ್ತೀರ, ಪೂಜಾರಿಕೆ ಮಾಡ್ತಿರ್ತೀರ, ಅರ್ಚಕರು ಇರ್ತೀರ. ತುಂಬ ಜನ ಕೇಳ್ತಾ ಇದ್ದಾರೆ ಕೆಲವೊಂದು ಯಂತ್ರಗಳನ್ನು ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತೇಳಿ. ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಈ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂಡು ಯಂತ್ರಗಳನ್ನು ಬರ್ಕೊಂಡು ಯಶಸ್ಸು ಕಾಣ್ರಿ. ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಕೂಡ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ಪ್ರಯೋಗ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ಆಸಕ್ತಿ ಇರತಕ್ಕಂಥ ಸ್ನೇಹಿತರಿಗೆ, ಕಾರ್ಯಸಿದ್ಧಿ ಮಾಡ್ತಕ್ಕಂಥ ಕಾರ್ಯ ಸಾಧಕರಿಗೆ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಗುರುದತ್ತ.